ನೋಡ್ರಿ ಇವನು ಈ ನೆಲ್ಲಿ ಕೇಳ್ದ ಎಷ್ಟು ಅಂತ ಹೇಳ್ಬಿಟ್ಟು ಅವ್ರು 180 ಅಂತಂದ್ರು. 180 ಅಂದ್ರೆ 1800 ರೂಪಾಯಿನ ಅಂತ ಕೇಳ್ತೇನೆ. ಯಾವ ಸ್ಕೂಲಲ್ಲಿ? ಜೂನಿಯರ್ ಕಾಲೇಜಲ್ಲಿ ಅಂತ ನೋಡ್ರಿ ಓದಿದ್ದು. ಯಾರಪ್ಪ ನಿನ್ನ ಪಾಠ ಮಾಡಿದವರು? ಕಾಲೇಜ್ ಬಿಟ್ಬಿಟ್ಟು 8 ವರ್ಷ ಆಯ್ತು. ಮತ್ತೆ ಲೆಕ್ಚರ್ ಎಲ್ಲ ನೋಡ್ತಿರ್ತೀರಾ, ಬೇಜಾರಾಗ್ಬಿಡ್ರಿ ಮತ್ತೆ. ಇದ್ ಮಾತ್ರ ಇಲ್ಲ, ಫುಲ್ ಬೋರ್ಡೆ ಕೊಡ್ತಾರೆ ತಗೊಂಡೋಗು. ಕಡೂರಲ್ಲಿ ಪ್ಲಂಬರ್ ನ ಹುಡುಕಿ ಸಾಕಾಗೋಯ್ತು. ಅದಕ್ಕೆ ನಾವಿವತ್ತು ಪ್ಲಂಬರ್ ಆಗ್ಬಿಟ್ಟಿದೀವಿ. ಬನ್ನಿ ಇವತ್ತು ಏನೇನು ಐಟಮ್ಗಳು ತಗೊಂಡಿದೀವಿ. ಒಂದು ಎಲ್ಲು, ಒಂದು ಇದೇನ್ ಭಯ ಇದೇನು ಹೇಳು? ಕಾಲರು, ಒಂದು ಎಲ್ಲು, ಮತ್ತೊಂದು ಟೀ, ಪೈಪು, ಅದ್ರ ಜೊತೆ ಈಗ ಎಲ್ಲ ಹೆಲ್ಪ್ ಮಾಡಕ್ ಇವನು. ಬಿಸಿಲಿಗೆಲ್ಲ ವಾಲೆಲ್ಲ ಮುರ್ಕೊಂಡು ಹೋಗ್ಬಿಟ್ಟಿದಾವೆ. ಇದನ್ನ ಹೆಂಗ್ ತಿರುಗ್ಸೋದು ಅಂತಾನೆ ಗೊತ್ತಾಗಿಲ್ಲ. ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಯಾರು ಒಬ್ರು ಗೊತ್ತೇ ಆಗ್ತಿಲ್ಲ. ಯಾರಾದ್ರೂ ಪ್ಲಂಬರ್ಗಳು ಈ ವಿಡಿಯೋನ ನೋಡ್ತಾ ಇದ್ರೆ ಕಡೂರವರು ಬ್ರದರ್ಸು, ಕಮೆಂಟ್ ಮಾಡ್ರಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ. ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಹಾಕೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದೀನಿ. ರೆಡಿ ಆಗಿದ ತಕ್ಷಣ ಫುಲ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ಆಫ್ ಆಗ್ತಿಲ್ಲ, ನೀರು ಬಂದ್ರೆ ಏನ್ ಮಾಡೋದು? ಬಂತು ಅಂದ್ರೆ ಈ ಬಕೆಟ್ ಒಳಗೆ ಬಿಡೋಣ. ಪ್ಯಾಂಟ್ ಎಲ್ಲ ಮೇಲೆ ಎತ್ಕೊಂಡ್ಬಿಡೋಣ ಈಗ ಶಿಸ್ತಾಗಿ. ಪ್ಯಾಂಟ್ ಮೇಲೆ ಎತ್ಕೊಂಡು ಶುರು ಹಚ್ಚೋಣ ಕೆಲಸ ಈಗ. ಚಲೋ. ಗಂಡ್ಮಕ್ಳು ನಿಜವಾಗ್ಲೂ ಯೋಚನೆ ಮಾಡ್ಬಿಟ್ಟು ಎಲ್ಲ ಕೆಲಸ ಮಾಡ್ಬೇಕು. ಯಾಕೆ ಗೊತ್ತಾ? ನಾವು ಈ ಎಲ್ಲೂ ಇದಕ್ಕೆ ಆಗ್ತಾನೆ ಇಲ್ಲ. ಇದು ಸಣ್ಣದಾಗಿತ್ತೆ ಸೈಜು. ಅಲ್ಲ, ಇದು ದೊಡ್ಡದಾಗಿತ್ತಲ್ಲ ಸೈಜು? ದೊಡ್ಡದು ಸಣ್ಣ ಆಗಿತ್ತೆ. ಈಗ ಮತ್ತೆ ಇನ್ನೊಂದ್ಸತಿ ಹೋಗ್ಬೇಕು ಇವನು. ಮುಸ್ತಫಾ ಹೋಗ್ಬರೋ ರೆಡಿ ಮಾಡ್ತಿರ್ತೀನಿ. ನಮ್ಮ ನಂದೀಶ ಅವ್ರ ಅಪ್ಪ ಅಮ್ಮ ಕಷ್ಟಪಟ್ಟು ಎಷ್ಟು ಓದಿದ್ಯಾ ನೀನು? ಸೆಕೆಂಡ್ PUC ಓದ್ಬಿಟ್ಟು ಎಲ್ಲಿಗೆ ಗಮ್ಮಕ ಸ್ಥಾನ ಪಡೆದ ನಂದೀಶ್ ಅವರಿಗೆ ಅಭಿನಂದನೆಗಳು. ನಾನು ಕಂಟೆಂಟ್ ಕ್ರಿಯೇಟರ್ ಆಗ್ಬಿಟ್ಟು ಇವತ್ತು ನೆಲ್ಲಿ ಕೂಡ ಫಿಟ್ ಮಾಡಿದ್ವಿ. ನಾನು ನನ್ನ ಫ್ರೆಂಡ್ಸ್ ಆಗ್ಬಿಟ್ಟು ನಮ್ಮನೆ ನಾಯಿಗೋಸ್ಕರ ಇವತ್ತು ನೆಲ್ಲಿ ಫಿಟ್ ಮಾಡಿದ್ದೀವಿ. ಟೈಮ್ ಸಿಕ್ಕಿದಾಗೆಲ್ಲ ಏನಾದ್ರು ಒಂದು ಕಿತಾಪತಿ ಮಾಡ್ತಿದ್ರೆ ಜೀವನದಲ್ಲಿ ಮುಂದೆ ಒಂದಿನ ಹೆಲ್ಪ್ ಆಗುತ್ತೆ. ಯಾವಾಗೋ ಬೇರೆಯವ್ರು ಮಾಡ್ತಿರೋ ಕೆಲಸ ನೋಡಿ ಕಲ್ತಿದ್ದಕ್ಕೆ ಇವತ್ತು ಹೆಲ್ಪ್ ಆಗಿದೆ, ಏನಾ ಅಲ್ವಾ? ಜೀವನದಲ್ಲಿ ಹಂಗೆ ಎಲ್ಲ ಟೈಮು ಯಾರು ಹೇಳ್ಕೊಡಲ್ಲ. ನಮಗೆ ನಾವೇ ಕೆಲಸಗಳು ಮಾಡ್ಕೋಬೇಕು.